ಬಂತು ಯಡಿಯೂರಪ್ಪನವ್ರ ಮೇಲೆ? ಯಾಕೆ ಇಳಿಸಿರಿ ಮಧ್ಯೆ? ಪೂರ್ಣಾವಧಿ ಅವ್ರು ಮಾಡೋಕ್ಕಾಗಲೇ ಇಲ್ವಲ್ಲ. ಯಡಿಯೂರಪ್ಪನವ್ರಿಗೆ ಅವತ್ತು ಸಹ ಭ್ರಷ್ಟಾಚಾರದ ಆಪಾದನೆ ಬರೋಕ್ಕೆ ಯಾರು ಕಾರಣ? ಯಡಿಯೂರಪ್ಪನ ಒಬ್ಬ ಹೋರಾಟಗಾರ ಜೈಲಿಗೆ ಹೋದ್ರಲ್ಲ ಭ್ರಷ್ಟಾಚಾರದ ಆಪಾದನೆ ಮೇಲೆ, ಆ ಜೈಲಿಗೆ ಹೋಗೋಕ್ಕೆ ಯಾರ ಕಾರಣ? ಎರಡನೇ ಬಾರಿ ಕೂಡ ಬಹಳ ಕಷ್ಟಪಟ್ಟು ಸರ್ಕಾರ ರಚನೆ ಮಾಡಿದರು. ಕಣ್ಣೀರು ಹಾಕ್ತಾ ಎಲ್ಲ ಶಾಸಕರೆದುರಿಗೆ ಎಲ್ಲ ಶಾಸಕರು ಕರ್ಕೊಂಡೋಗಿ ರಾಜಭವನಕ್ಕೆ ರಾಜೀನಾಮೆ ಕೊಟ್ಟರಲ್ಲ, ಯಾವ ಕಾರಣಕ್ಕೆ ಹೇಳಬೇಕಲ್ಲ. ಇವತ್ತು ಶಿವಮೊಗ್ಗ ಯಡಿಯೂರಪ್ಪನವ್ರನ್ನ ಬೆಳೆಸಿದ ಜಾಗ. ಯಡಿಯೂರಪ್ಪನವ್ರು ಈ ಜಿಲ್ಲೆಯವರು 2 ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಕಣ್ಣೀರು ಹಾಕಿದ್ದು ಯಾಕೆ? ಜೈಲು ಅನುಭವಿಸಿದ್ದು ಯಾಕೆ ಅನ್ನೋ ಕಾರಣವನ್ನು ಇವತ್ತಿನ ಸಭೆಯಲ್ಲಿ ಇವರು ಪ್ರಾಮಾಣಿಕರಾದರೆ ಹೇಳಬೇಕು. ಕೇವಲ ಭಾವನಾತ್ಮಕ ಭಾಷಣಗಳು ಮಾಡಿಕೊಂಡು ಹೋದರೆ ಸಾಕಾಗೋದಿಲ್ಲ. ನಮಗೆ ಯಡಿಯೂರಪ್ಪನವ್ರ ಬಗ್ಗೆ ನಮಗೆಲ್ಲರಿಗೂ ಗೌರವ ಇದೆ, ಹಾಗಾಗಿ ನಮಗೆ ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ ಇದೆ. ಪಾಪ ಯಡಿಯೂರಪ್ಪನವ್ರು ಯಾಕೆ ಹಿಂಗಾಯಿತು, ಯಾಕೆ ಹಂಗೆ ಅನ್ಯಾಯ ಆಯಿತು, ಅವ್ರು ಯಾಕೆ ಜೈಲಿಗೆ ಹೋಗ್ಬಿಟ್ರು, ಒಬ್ಬ ಹೋರಾಟಗಾರನ ಅಧಿಕಾರನ ಕೆಳಗೆ ಯಾಕೆ ಎಳೆದು ಹಾಕಿದರು, ಇದನ್ನು ಹೇಳಬೇಕಲ್ಲ. ಅದನ್ನು ಇವತ್ತಿನ ಸಭೆಯೊಳಗೆ ಕಾರಣವನ್ನು ಹೇಳಬೇಕು. ಇವರು ಯಡಿಯೂರಪ್ಪನವರು ಉತ್ತರಿಸಬೇಕು. ತಾವು ರಾಜ್ಯದಲ್ಲೆಲ್ಲ ಪಕ್ಷವನ್ನು ಬೆಳೆಸಿದ್ರಿ, ಯಾಕೆ ಶಿಕಾರಿಪುರದಾಗ ಯಾಕೆ ಬೆಳೆಸ್ತಿಲ್ಲ, ಬೇರೆ ಯಾರನ್ನು ಬೆಳೆಸ್ತಿಲ್ಲ, ಕೇವಲ ನಿಮ್ಮ ಮಕ್ಕಳನ್ನ ಮಾತ್ರ ಬೆಳೆಸಿದ್ರಿ? ಯಾಕೆ ಬೇರೆ ಕಡೆ ಎಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರಿ? ಶಿಕಾರಿಪುರದ ಒಬ್ಬ ಕಾರ್ಯಕರ್ತನೂ ಬೆಳೆಸಲೇ ಇಲ್ಲ. ನಿಮ್ಮ ಮಕ್ಕಳನ್ನ ತಗೊಂಬಂದು ಹೇರಿದ್ರಲ್ಲ, ಅದಕ್ಕೆ ಕಾರಣ ಏನು? ಶಿಕಾರಿಪುರದ ಅಲ್ಲಿಯ ಕಾರ್ಯಕರ್ತರು ಯಾವ ಮಹಾಪಾಪವನ್ನು ಮಾಡಿದ್ರು, ಅಲ್ಲಿ ಯಾಕೆ ಬೆಳೆಸಲಿಲ್ಲ ನೀವು? ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡೋಕ್ಕೆ ಕಾರಣ ಇವರ ಬೆಲೆ ಇಳಿದು ಹೋಗಿದೆ. ನಾನಾ ಹಗರಣಗಳು, ಅದ್ರ ಮೇಲೆ ತನಿಖೆಗಳು, ಜೈಲು ವಾಸಗಳು, ಇನ್ಯಾವುದೋ ಇಂಜೆಕ್ಷನ್ ಕೊಡೋ ಅಪರಾಧಗಳು ಶಾಸಕರದ್ದು, ಏಡ್ಸ್ ಹಂಚುವ ಅಪರಾಧಗಳು, ಇವರ ಜೊತೆಗಿದ್ದವರು ಮಹಿಳೆಯರ ಮೇಲೆ ಅತ್ಯಾಚಾರ ಅಲ್ಲದೆ ಪುರುಷರ ಮೇಲೂ ಅತ್ಯಾಚಾರ ಮಾಡೋದಂಥವ್ರು ಇವರ ಸಂಗಾತಿಗಳು. ಅಂಥ ಒಂದು ತಂಡ ಇವರ ಬೆಲೆ ಇಳಿದಿದೆ. ಆ ಇಳಿದಿರೋ ಬೆಲೆನ ಈ ರೀತಿ ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ಥರದ ಬೆಲೆ ಏರಿಕೆಯ ಮಧ್ಯೆ ಆ ಬಡವರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರಿ ತೂಗ್ಸೋಕ್ಕೋಸ್ಕರ ಬಡವರಿಗೆ 2,000 ರೂಪಾಯಿ ಕೊಡ್ತಾ ಇರೋವಂಥದ್ದು. ಸರ್ಕಾರದಲ್ಲಿ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ, ಬಡವರನ್ನು ಬದುಕಿಸಬೇಕು, ಬಡವರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ತಂದು ಕೊಟ್ಟಿದೆ. ಸರ್ಕಾರ ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಅವರು ಬಡವರಿಗೆ 2,000ವನ್ನು, ಉಚಿತ ಬಸ್ಸನ್ನು, ನಾನಾ ಯೋಜನೆಗಳನ್ನು ತಗೊಂಡು ಬರ್ತಾ ಇದೆ. ಅದರ ವಿರುದ್ಧ ನಿಮ್ಮ ಆಕ್ರೋಶ, ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವಾಗ ಆ ನೈತಿಕ ನೆಲೆಗಟ್ಟಿರಬೇಕು. ಇಲ್ಲಿ ಬಂದಂಥವ್ರು ಯಾರಿಗಾದ್ರೂ ಇದೆಯಾ? ಇದ್ದರೆ ನಾನು ಸ್ವಚ್ಛ ರಾಜಕಾರಣಿ ಅಂತ ಇವತ್ತು ಎದಕ್ಕೆ ತಟ್ಟಿ ಹೇಳಿ ಅವರ ಬಗ್ಗೆ ಮತ್ತೆ ಮುಂದಿನ ಸಾರಿ ಮಾತನಾಡ್ತಾನೆ. ಜನರ ಆಕ್ರೋಶ ಎಲ್ಲ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಯಾತ್ರೆ ಇವ್ರದ್ದಾಗಬೇಕಾಗಿತ್ತು. ಶಿವಮೊಗ್ಗದಲ್ಲಿ ವಿ ವಾಂಟ್ ಟು ನೋ, ಈ ಜಿಲ್ಲೆಯವ್ರಿಗೆ ಹೆಚ್ಚು ಹಕ್ಕಿರೋದು ಯಡಿಯೂರಪ್ಪನವ್ರಿಗೆ ಯಾಕೆ ಅನ್ಯಾಯ ಆಯಿತು ಅಂತ ತಿಳ್ಕೋಬೇಕು. ಯಡಿಯೂರಪ್ಪನವ್ರನ್ನ ಯಾಕಾಗಿ ಜೈಲಿಗೆ ಕಳಿಸಿ ನಾವು ತಿಳ್ಕೋಬೇಕು. ಅದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಬೇಕು ನಾವು. ಮಧ್ಯಂತರದಲ್ಲಿ ಅವ್ರನ್ನ ಯಾಕೆ ಅಧಿಕಾರದಿಂದ ಎಳೆದು ಕೆಳಗೆ ಹಾಕಿದ್ರಿ ಅದು ತಿಳ್ಕೋಬೇಕು. ಈ ಜಿಲ್ಲೆ ಜನಕ್ಕೆ ಹಕ್ಕಿದೆ. ಅದು ಇವತ್ತು 3 ಜನ ವೇದಿಕೆಯಲ್ಲಿದ್ದೆ, ಅಪರೂಪದ ದೃಶ್ಯ ಆಯಿತು. ಸನ್ಮಾನ್ಯ ಯಡಿಯೂರಪ್ಪನವರು ಬಂದ್ಯಾರೆ ಅಂತ ಗೊತ್ತಾಯ್ತು. ಮಗ MP ಅವರು ಇರ್ತಾರೆ, ರಾಜ್ಯಾಧ್ಯಕ್ಷ ಇರ್ತಾರೆ. 3 ಜನ ಈ ಶಿವಮೊಗ್ಗ ಜಿಲ್ಲೆಯೊಳಗೆ ಹೋರಾಟದ ನೆಲದೊಳಗೆ ಸತ್ಯವನ್ನು ಹೇಳಿ ಒಂದು ಸಾರಿ ನಮ್ಮ ಸಾಗರ ದಿಕ್ಕಿಗೆ ಒಂದ್ಸರಿ ಮುಖ ಮಾಡಿ ಆ 20 ಕೋಟಿಯ ಚೆಕ್ ಯಾವುದು ಅಂತಲೂ ವಿವರಿಸಿಕೊಟ್ಟು ಹೋಗಿ.
ಜನರ ಮಧ್ಯೆ ಈ ಥರದ ಆಟವನ್ನು, ಕಣ್ಣಿಗೆ ಮಣ್ಣಿರಿಸುವಂಥ ಕೆಲಸವನ್ನು ಮಾಡೋದಕ್ಕಿಂತ ಈ ಹೋರಾಟ ಇರುವಂಥದ್ದು ಯಡಿಯೂರಪ್ಪನವ್ರಿಗೆ ಅನಿವಾರ್ಯ ತಮ್ಮ ಮಗನ ಕುರ್ಚಿಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಅಶ್ವಮೇಧ ಕುದುರೆ ಬಿಡಕ್ಕೆ ಹೊರಟಿದ್ದಾರೆ. ಅದ್ರ ರಕ್ಷಣೆಗೆ ಅವರೇ ಬರಬೇಕಾಗಿದೆ. ಯಡಿಯೂರಪ್ಪನವರು ಬೆಂಗಳೂರಲ್ಲವರೇ, ಇಲ್ಲೇ ಅವರೇ. ಎಷ್ಟೇ ತಪ್ಪು ಮಾಡಿದರೂ ಕೂಡ ರಕ್ಷಣೆಗೆ ನಿಲ್ಲಬೇಕಂದ ಅನಿವಾರ್ಯತೆ ಭೀಷ್ಮನಿಗೆ ಹೆಂಗಿತ್ತೋ ಆ ದುರ್ಯೋಧನ ದುಶ್ಯಾಸನರ ಕಾಪಾಡೋದು, ಅವರಿಗೂ ಈ ದುರ್ಯೋಧನ ದುಶ್ಯಾಸನ ಕಾಪಾಡೋದು ಅನಿವಾರ್ಯತೆ ಇದೆ. ಬರೇ ಭೀಷ್ಮರಾಗಿ ಉಳಿದಿಲ್ಲ, ಇವರು ಧೃತರಾಷ್ಟ್ರರು ಆಗಿಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆಯೊಳಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏರಿಕೆಗಳನ್ನು ಖಂಡಿಸಬೇಕು. ಭ್ರಷ್ಟಾಚಾರದ ವಿರುದ್ಧ ಹೇಳುವಾಗ ನನಗೆ ಈ ಗಾಂಧಿಯ ಪ್ರತಿಮೆಯನ್ನು ಪ್ರಸ್ತಾವ ಮಾಡಿದ್ದೇನೆ. ಈ ಮಾಹಿತಿ ತಪ್ಪಾಗಿ ನಂದು ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳ್ತೇನೆ. ಇಲ್ಲದೇ ಇದ್ದರೆ ಗಾಂಧಿ ಪ್ರತಿಮೆಯೊಳಗೆ 12 ವರ್ಷದ ನಂತರ 1/3 ಅಮೌಂಟ್ನಲ್ಲಿ ಹೇಗೆ ಪ್ರತಿಮೆ ಸ್ಥಾಪನೆ ಆಗುತ್ತೆ ಹೇಳಬೇಕಲ್ಲ. 7 ಕೋಟಿ ಗಾಂಧಿ ಪಾಪ ಲಂಗೋಟಿ ಹಾಕ್ಕೊಂಡಿರೋ ಮನುಷ್ಯನ ಹೆಸರಿನಾಗೂ 7 ಕೋಟಿನಾ? ಸೇಮ್ ಮೆಟಲ್, ಕಾಸ್ಟ್, ಹೈಟ್ 1 ಅಡಿ ಮಾತ್ರ ವ್ಯತ್ಯಾಸ. ನೋಡಿ, ಎಲ್ಲ ತಿಳ್ಕೊಂಡು ಬಂದು ಹೇಳ್ತಿದ್ದೀನಿ. ಕಂಪ್ನಿ ಬೇರೆ ಬೇರೆ, ನಮಗೆ ಅಡ್ಜಸ್ಟ್ ಆಗೋ ಕಂಪ್ನಿ ಕರ್ಕೊಂಬಂದಿರ್ತೀವಿ. ಎತ್ತರ 25 ಅಡಿ ಬೆಳಗಾಂದು, ಬೆಂಗಳೂರ್ದು 27 ಅಡಿ. ತೂಕ ಬೆಳಗಾಂದು 20 ಟನ್ನು, ಬೆಂಗಳೂರ್ದು 22.5 ಟನ್. 2.5 ಟನ್ನಿಗೆ ಅಷ್ಟು ಕೋಟಿ ಖರ್ಚಾಗುತ್ತಾ? 2 ಟನ್ನಿಗೆ 2012ರಲ್ಲಿ ಬೆಲೆ ಏರಿಕೆ ಸಾಮಾನ್ಯ ಆಗಬೇಕಲ್ಲ. ಪ್ರತಿ ವರ್ಷ 10% ಜಾಸ್ತಿ ಆಗಿಬಿಡುತ್ತೆ ಅನ್ನೋಂಥ ಒಂದು ಲೆಕ್ಕ ಇಟ್ಕೊಂಡ್ರೆ ಇದ್ರ ಬಗ್ಗೆ ನನ್ನ ತಪ್ಪು ಮಾಹಿತಿ ಇದ್ರೆ, ಇಲ್ಲ ಇಷ್ಟಿಷ್ಟಕ್ಕೆ ಆಗಿದೆ ಅಂತ ಕರೆಕ್ಟಾಗಿ ಕೊಡಲಿ. ಅದನ್ನು ಜೆರಾಕ್ಸ್ ಸಿಗಲಿಲ್ಲ ಅಂತ ಇದೆ, ನಿಮ್ಮೆಲ್ಲ ವಾಟ್ಸಪ್ಪಿಗೆ ಅದನ್ನು PDF ಮಾಡಿ ಕಳಿಸ್ತಾ ಇದ್ದೇನೆ ಈಗ.